ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ SSLC ಕಂಪ್ಲೀಟ್ ಆಗಿದ್ದು ಅಥವಾ PUC ಸೈನ್ಸ್ ಕಂಪ್ಲೀಟ್ ಆಗಿದ್ದರೆ ನೀವು DMLT ಕೋರ್ಸ್ನೇ ಮಾಡಬೇಕಂತ ಬಯಸಿದರೆ ನಿಮ್ಮಗಳಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಅದರ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮುಂದೆ ಬರುವಂತಹ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಗೋರ್ಮೆಂಟ್ ಸೀಟ್ಗಳಿಗೆ ನೀವು ಅಡ್ಮಿಷನ್ ತೊಗೋಬೇಕು ಅಂತಂದರೆ ನಿಮ್ಮಗಳಿಗೆ ಸೂಕ್ತವಂತ ಗೈಡ್ಲೈನ್ಸ್ ಮಾಡಲಿಕ್ಕೆ ನನ್ನ ಚಾನಲ್ ನಿಮಗೆ ಸಹಾಯ ಮಾಡುತ್ತೆ. ಜೊತೆಗೆ ಸಂಜೆ ಲೈವಲ್ಲಿ ಬಂದು ಕೂಡ ನಿಮ್ಮಗಳಿಗೆ ನಿಮ್ಮ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಈ ಚಾನಲ್ ಮಾಡುತ್ತೆ. ಹೀಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು DMLTಗೆ ಕೋರ್ಸಿಗೆ ಬರ್ತಾನೆ ಅಂತಿದ್ದೀರಿ. ಸೊ SSLC ಮೇಲೆ ಬಂದರೆ ನಿಮಗೆ ಇದು 3 ವರ್ಷ ಆಗುತ್ತೆ. ಆಮೇಲೆ PUC ಸೈನ್ಸ್ ಮೇಲೆ ಬಂದರೆ ನಿಮಗೆ 2 ವರ್ಷ ಆಗುತ್ತೆ. ಓಕೆನಾ. ಆಮೇಲೆ ಇಲ್ಲಿ ಪರ್ಸೆಂಟೇಜ್ ನೋಡಿರಿ, ಮಿನಿಮಮ್ ನಿಮಗೆ 40ರಿಂದ 45 ಇರಬೇಕು. ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಗೌರ್ಮೆಂಟ್ ಅಪ್ಲಿಕೇಶನ್ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳಿಕ್ಕೆ ಕೂಡ ನಿಮಗೆ 40% ಇದ್ದರೂ ಕೂಡ ನೀವು ಅಪ್ಲಿಕೇಬಲ್ ಇದ್ದೀರಾ. ಅದರ ಜೊತೆಗೆ ಏನಂತಂದರೆ ಇಲ್ಲಿ ನಿಮಗೆ ಕಾಸ್ಟು ಮತ್ತು ರಿಸರ್ವೇಷನ್ ಕೂಡ ನಿಮಗೆ ಲಾಗು ಆಗುತ್ತೆ ಗೌರ್ಮೆಂಟ್ ಸೀಟ್ಗಳಿಗೆ, ಬಟ್ ಪ್ರೈವೇಟ್ ಸೀಟ್ಗಳಿಗೆ ಇಲ್ಲಿ ಲಾಗು ಆಗೋದಿಲ್ಲ. ಅದರ ಜೊತೆಗೆ ಇನ್ನೊಂದು ಏನಂತಂದರೆ ಇಲ್ಲಿ SSLC 3 ವರ್ಷ ಇದ್ದರೆ ಆಮೇಲೆ PUC ಸೈನ್ಸ್ದವ್ರಿಗೆ 2 ವರ್ಷ ಇರುತ್ತೆ. ಇದು ಕಂಪ್ಲೀಟ್ ಓದಬೇಕಾದರೆ ನೀವು ಜೊತೆಗೆ ಒಂದು 3 ತಿಂಗಳು ಇಂಟರ್ನ್ಶಿಪ್ಪನ್ನು ಕೂಡ ನೀವು ಮಾಡ್ಕೊತೀರ. ಒಟ್ಟಾಗಿ ನಿಮಗೆ SSLC ಮೇಲೆ 3 ವರ್ಷದ 3 ತಿಂಗಳು ಮತ್ತು 2 ವರ್ಷದ 2 ತಿಂಗಳು PUC ಅವರಿಗೆ ಬರುತ್ತೆ. ಇದು ಪ್ರತಿ ವರ್ಷ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಬೋರ್ಡ್ ವತಿಯಿಂದ ಇದೊಂದು ಬೋರ್ಡ್, ಇದು ಪ್ಯಾರಾಮೆಡಿಕಲ್ ಬೋರ್ಡು, ಇದು ಕರ್ನಾಟಕದಲ್ಲಿ. ಇಲ್ಲಿ ಏನಪ್ಪ ಅಂತಂದರೆ ಇದರ ಅಂಡರಲ್ಲಿರುವಂಥ ಎಲ್ಲ ಒಂದು 566 ಕಾಲೇಜುಗಳಿಗೆ ಕೌನ್ಸ್ಲಿಂಗನ್ನು ಇವರೇ ಕರೀತಾರೆ ಪ್ರತಿ ವರ್ಷ. ಅದು ನಿಮಗೆ ಜುಲೈ ಮಂತಲ್ಲಿ ನಿಮಗೆ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಜುಲೈಲಿ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಇರುತ್ತೆ ಮತ್ತು ಆನ್ಲೈನ್ ಕೌನ್ಸ್ಲಿಂಗ್ ಇರುತ್ತೆ. ಮನೆಯಲ್ಲಿ ಕುಳಿತು ನೀವು ಸೀಟ್ಗಳನ್ನು ಪಡ್ಕೋಬೋದು. ಮೊಬೈಲಲ್ಲಿ ನಾನು ಯಾವ ರೀತಿ ಪಡ್ಕೋಬೇಕು ಅನ್ನೋದು ಕೂಡ ಈ ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ನೀವು ಏನಾದರೂ ಇಲ್ಲಪ್ಪ ನನಗೆ ಪರ್ಸೆಂಟೇಜ್ ಕಡಿಮೆ ಇದೆ, ನನಗೆ ಗೌರ್ಮೆಂಟ್ ಸೀಟ್ ಸಿಗೋದು ಡೌಟ್ ಇದೆ, ನನಗೆ ಅಷ್ಟು ಕಷ್ಟಪಡೋದು ಅವಶ್ಯಕತೆ ಇಲ್ಲ, ನಾನು ವೇಟ್ ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ಕೂಡ ನೀವು ಪ್ರೈವೇಟ್ ಕಾಲೇಜಲ್ಲಿ ಕೂಡ ಹೋಗಿ ಇವತ್ತೇ ರಾತ್ರಿ ಮಿಡ್ ನೈಟ್ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೋದು. ಆಲ್ರೆಡಿ ಪ್ರೈವೇಟ್ ಕಾಲೇಜಲ್ಲಿ ಓಪನ್ ಆಗಿದೆ ಅಡ್ಮಿಷನ್ಸ್. ಗೌರ್ಮೆಂಟ್ ಫೀಸ್ ಇರುತ್ತೆ. ಇದಕ್ಕೆ ಏನಪ್ಪ ಅಂದರೆ 8,000 ರೂಪಾಯಿ ಫೀಸ್ ಇರುತ್ತೆ. ಗೌರ್ಮೆಂಟ್ ಸೀಟ್ ತೊಗೊಂಡ್ರೆ ನೀವು ಪ್ರೈವೇಟ್ ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ತೊಗೊಂಡ್ರೆ 4,000 ರೂಪಾಯಿ ಫೀಸ್ ಇರುತ್ತೆ. ಅದೇ ನೀವು ರಾತ್ರಿ 2 ಗಂಟೆಗೆ ಹೋಗಿ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ ಅಂತಂದರೆ ನಿಮ್ಮಗಳಿಗೆ ಅಲ್ಲಿ ಇರುವಂಥ ಫೀಸನ್ನು ಅವರು ಡಿಸೈಡ್ ಮಾಡ್ತಾರೆ. ಅದು ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ಕೇಳ್ಕೋಬೇಕು. ಓಕೆನಾ. ಇದು ಕೋರ್ಸ್ ಮುಗಿದಿದೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ, ಮೊದಲಿಗೆ ನಿಮಗೆಲ್ಲರಿಗೂ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿದ ಮೇಲೆ ನಿಮಗೆ ಬೀಳ್ಕೊಡುಗೆ ಮಾಡ್ತಾರೆ. ಅಂದರೆ ಎಲ್ಲ ಕಾಲೇಜುಗಳಲ್ಲಿ ನಿಮಗೆಲ್ಲರಿಗೂ ಏನು ಮಾಡ್ತಾರೆ ಅಂದರೆ ಮೊಮೆಂಟ್ ಎಂಬುದು ಕೊಟ್ಟು ನಿಮಗೆ ಬೀಳ್ಕೊಡುಗೆ ಮಾಡಿ ಹೊರಗಡೆ ದಬ್ಬಿಡ್ತಾರೆ. ಆಮೇಲೆ ಭಾಳಷ್ಟು ಪೇರೆಂಟ್ಸ್ಗಳು ಏನು ತಿಳ್ಕೊಂಡಿರ ಅಂತಂದರೆ, ಗೌರ್ಮೆಂಟ್ ಕಾಲೇಜಲ್ಲಿ ಕಲಿತ್ರೆ ನಮಗೆ ನನ್ನ ಮಗಳಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ, ಗೌರ್ಮೆಂಟ್ ಕಾಲೇಜಲ್ಲಿ ಕಲಿತ್ರೆ ಗೌರ್ಮೆಂಟ್ ಜಾಬೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅಂಥವ್ರು ಕೂಡ ಏನು ಮಾಡ್ತಾರೆ ಅಂತಂದರೆ ಬೀಳ್ಕೊಡುಗೆ ಸಮಾರಂಭ ಮಾಡಿ ಅವರಿಗೆ ಮಾಲಾರ್ಪಣೆ ಮಾಡಿ ಹೊರಗಡೆ ಹಾಕಿಬಿಡ್ತಾರೆ. ಯಾವುದೇ ಥರಂಥ ಜಾಬ್ಗಳನ್ನು ಕೊಡೋಂಗಿಲ್ಲ. ಇದಕ್ಕೆ ನಿಮ್ಗೆ ಜಾಬ್ ಬೇಕಂತಂದರೆ ನೀವೇ ಹುಡುಕೋಬೇಕಾಗುತ್ತೆ. ಅದು ಸಪ್ರೇಟಾಗಿ ಬೇರೆ ನೀವು ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ಏನಾದ್ರು ಲ್ಯಾಬ್ಗಳು ಇದ್ದರೆ ಅಲ್ಲಿ ಹೋಗಿ ಜಾಬ್ ಮಾಡಬೇಕು. ಇಲ್ಲ ಹಾಸ್ಪಿಟ್ಲ್ಗಳಿದ್ದರೆ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಹುಡುಕೊಂಡೋಗಿ ಜಾಬನ್ನು ಮಾಡಬೇಕಾಗತ್ತೆ. ಗೌರ್ಮೆಂಟ್ ಅಂತೂ ಯಾವುದು ಈಗಂತೂ ಸದ್ಯಕ್ಕೆ ಎಲ್ಲ ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ಗಳನ್ನೆಲ್ಲನೂ ಗೇಟ್ ಪಾಸ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ಥರಂಥ ಈಗ ಸದ್ಯಕ್ಕೆ ಗೌರ್ಮೆಂಟ್ ಜಾಬ್ಗಳಿಲ್ಲ. ಅದು ನನಗನ್ಸುತ್ತೆ ಎಲ್ಲ ಎಲೆಕ್ಷನ್ ಟೈಮಲ್ಲಿ 1-2-3 ಬಿಟ್ಟಂಗೆ ಮಾಡ್ತಾರೆ ಮತ್ತು ಒಂದು 10 ವರ್ಷ ಮಟ್ಟ ಕರೆಯಂಗಿಲ್ಲ. ಹೀಗಾಗೋದ್ರಿಂದ ಗೌರ್ಮೆಂಟ್ ಜಾಬ್ ಬಗ್ಗೆ ನಾನು ಯಾವುದೇ ಥರಂಥ ಮಾಹಿತಿನ ಕೊಡೋದಿಲ್ಲ. ಬಟ್ ಟೋಟಲಾಗಿ ಹೇಳೋದಾದರೆ ನೀವು DMLTಗೆ ಬನ್ನಿ, BSc MLT ಮಾಡ್ಕೊಳ್ರಿ, MSc MLT ಮಾಡ್ಕೊಳ್ರಿ, PhD ಮಾಡ್ಕೊಳ್ರಿ, ಮತ್ತು ನಿಮ್ಮದು ಲೈಫ್ ಬ್ರೈಟ್ ಆಗುತ್ತೆ ರೀ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.